ಈ ರಾಜ್ಯದ ಬಡವರ ಕೂಲಿಕಾರರ ಹೆಣ್ಣು ಮಕ್ಕಳ ದೀನ ದಲಿತರ ಹಿಂದುಳಿದ ವರ್ಗದ ಜನ ಏನು ಕೂಲಿ ಬರ್ತಾರ ಅವ್ರಿಗೆ ಬರೀ ಬಾಯಿ ಮಾತು ಲೀಪ್ ಸಿಬ್ಬಂದಿ ಅಂತ ಬಾಯಿ ಮಾತಿನಲ್ಲೇ ಅವ್ರು ಹೋಗ್ತಾರ, ಬಾಯಿ ಮಾತಿನಲ್ಲೇ ಹೋಗ್ತಾರ. ನೀವು 25 ಕೊಟ್ಟು ನಿಮ್ಮ ಬದ್ಧತೆ ಪ್ರದರ್ಶನ ಮಾಡಿ 100 ದಿವಸದ ಕೇಂದ್ರ ಸರ್ಕಾರ ಕೊಡ್ತಾರೆ, 25 ದಿವಸದೂ ಕೊಡಾಗ್ತಾ ಇಲ್ಲ. ಹಿಂದುಳಿದ ವರ್ಗದ ಉದ್ಧಾರ ನಮ್ಮಿಂದಲೇ ಸಾಧ್ಯ. ಕೊಡ್ರಿ ಈಗ ನಡೆದಿದೆ. ಹಿಂದುಳಿದ ವರ್ಗದ ನಾಯಕರು, ದಲಿತ ನಾಯಕರು, ಮುಖ್ಯಮಂತ್ರಿ ಆಗೋರು, ಬಿಡೋರು, ಇದ್ದವರು ಏನಿಸಿ ನಮ್ಮ ಸಿದ್ದರಾಮಯ್ಯ ರಾಜಕಾರಣ ಮಾಡಬೇಕು 40 ವರ್ಷ. 40 ವರ್ಷದಿಂದ ಇದನ್ನ ಹೇಳ್ತಾರ. ಅಂಬೇಡ್ಕರ್, ಸಂವಿಧಾನ, ಸಾಮಾಜಿಕ ನ್ಯಾಯ, ದೀನ ದಲಿತರ ಧ್ವನಿ ನಾನು. ಹೌದು, 40 ವರ್ಷದಿಂದ ಎಲ್ಲ ಅಧಿಕಾರದಲ್ಲಿ ಯಾಕೆ ಇನ್ನ ದಲಿತರಾಗಿ ಹೋಗ್ತಾರೆ? ಹಿಂದಿರುವುದು ಹಿಂದೆ ಯಾಕಿದ್ದಾರೆ? ನೀನು ಮಾತ್ರ ಹೋಗಿಪ್ಪ. ಅದಕ್ಕೆ ಬೆಂಗಳೂರಾಗ ತಿರುಪಣ ಇಂಪಾರ್ಟೆಂಟ್. ನಿಮಗೆ ಎಲ್ಲೂ ಉಪಯೋಗ ನಾವು ಹೇಳೋದು ಮುಂದಿನ ಎಲ್ಲೂ ಉಪಯೋಗ ಅದಕ್ಕೆ ಬೆಂಗಳೂರಾಗ ಒಬ್ರು ಹೇಳಿದ್ರು ಸಿದ್ದರಾಮಯ್ಯ ಹಿಂದೂ ಉಳಿದ ಜನಾಂಗದ ಒಂದು ವರ್ಗ ನಾಯಕ. ಹಿಂದುಳಿದ ಮುಂದುವರೆದ ನಾಯಕ. ಇನ್ನ ಹಿಂದುಳಿದ ಬಗ್ಗೆ ಇನ್ನ ಹಿಂದುಳಿದ ಯಾವ ತಿರುಗಿ ರಿಟೈರ್ ಆಗಿ ಅತಿ ಹೆಚ್ಚು ದೇವರಾಜಕ್ಕಿಂತ ಅತಿ ಹೆಚ್ಚು ದಿನ ಮುಖ್ಯಮಂತ್ರಿ ಆಗಿರುವ ದಾಖಲೆ ಹಿಂದುಳಿದಿರುವಂತದ್ದೇ ದಾಖಲೆ. ದಲಿತರಾಗೇ ಇನ್ನೊಬ್ಬ ನಮ್ಮ ಸ್ನೇಹಿತರು, ಹಿಂದೂ ಸ್ನೇಹಿತರು ಮಾದೇವ್, ಅವ್ರು ಬಿಡ್ರಿ, ಅವ್ರು ಮೌಖಿಕವಾಗಿ ಅಂಬೇಡ್ಕರ್ ಅವರು ನಮ್ಮೂರಿಗೆ ನೀರು ಬಂದಿಲ್ಲ ಅಂತ ಕ್ಷೇತ್ರದಾಗ ಹೇಳಿದ್ರ, ಈ ಊರಿಗೆ ನೀರು ತರಲು ಸಂವಿಧಾನಬದ್ಧವಾಗಿ ನಾವು ಯೋಜನೆಯನ್ನು ಮಾಡ್ತಾ ಇದ್ದೇವೆ. ಅಂಬೇಡ್ಕರ್ ರಚಿಸಿರುವ ಸಂವಿಧಾನ ಮುಖಾಂತರ ಅವ್ರು ಹೇಳ್ತಾರೆ ಕಾಂಗ್ರೆಸ್ ಇಂದ ಮಾತ್ರ ದಲಿತರ ಮುಖ್ಯಮಂತ್ರಿ ಆಗಬೇಕು. ಹೌದ್ರಿ, ಕಾಂಗ್ರೆಸ್ ಇಂದ 75 ವರ್ಷ ಆ ಜನಾಂಗ ನಿಮ್ಮನ್ನ ನಂಬಿ ಓಟ್ ಹಾಕಿ ನಿಮ್ಮನ್ನ ಏನೇನು ಸ್ಥಾನದಲ್ಲಿ ಮಂತ್ರಿಗಳು ಮುಖ್ಯಮಂತ್ರಿಗಳು ಏನೇನಾಗಿದೆ ಅದಕ್ಕೆ ಆ ಜನಾಂಗವೇ ಕಾರಣ. ನಿಯಂತ್ರಣವಾಗಿ ಆ ಕೆಲಸವನ್ನು ಮಾಡಿದ್ದಾರೆ, ಅವರು ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಅವ್ರಿಗೆಲ್ಲ ಅಧಿಕಾರ ಇದೆ, ಅದೇ ಭಿಕ್ಷೆ ಅಲ್ಲ, ಅವ್ರ ಹಕ್ಕು. ಬರೀ ತುಪ್ಪ ಹಾಕುವಂತ ಕೆಲಸವನ್ನ ಇಲ್ಲಿ ಮಾತ್ರ ಸಾಧ್ಯ. ಸಾಧ್ಯ ಆಗಿದೆ ತೋರಿಸಿ. ಮಾದೇವಪ್ಪರೇ ಮುಖ್ಯಮಂತ್ರಿ ಆಗ್ತದೆ ಅಂತ ಹೇಳಿದ್ರು, ಇದೇ ಅವಧಿಯಲ್ಲಿ ನಾವು ಮುಖ್ಯಮಂತ್ರಿ ಆಗ್ತದೆ ಅಂತ ಹೇಳಿದ್ರು, ಆಗಿಲ್ಲ. ಇದರಲ್ಲಿ ಮಾತ್ರ ಸಾಧ್ಯ. ಹೀಗೆ ಭ್ರಷ್ಟಾಚಾರ ತುಂಬಿಕೊಳ್ಳುವುದು. ಈಗ ನನ್ನ ಪ್ರಶ್ನೆ ಕೇಳಿದ್ರು, ಕಾಂಗ್ರೆಸ್ಗೆ ಭ್ರಷ್ಟಾಚಾರ PWD ಗುರುತಿದ್ದಾರೆ ಹೇಳ್ತಾರ, ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಇದೆ, 60% ಆಗಿದೆ. ಇರಿಗೇಷನ್ ಕೊಡ್ತಿದ್ದಾರೆ ಹೇಳ್ತಾರ, ಈ ಎಲೆಕ್ಟ್ರಿಕ್ ಕೆಲಸ ಮಾಡುವಂತ ಕೊಡ್ತಿದ್ದಾರೆ ಹೇಳ್ತಾರ, ಈ ಎಕ್ಸೈಸ್ ಅಲ್ಲಿ ಅಂಗಡಿ ಇದ್ದಂತ ಸಂಘದವ್ರು ಹೇಳ್ತಾರ, ಅಲ್ಲಿ ಬಿಟ್ಟಿದ್ದಾರೆ ಅಲ್ಲಿ ಹೇಳ್ತಾರ. ಯಾವ ಇಲಾಖೆ ಕೂಡ ಬೇಕು. ಸಾಮಾಜಿಕ ನ್ಯಾಯ, SC ST ಕೋಟಾನ ಹೆಚ್ಚು ಮಾಡುವಂತಹ ಸಂದರ್ಭ ಇದ್ದೀವಿ.
50-60 ವರ್ಷ ಆಯಿತು. ನಾವು ಬಂದಾಗ ಯಾಕೆ ಬರಬೇಕಾಯ್ತು? ಧೈರ್ಯದಿಂದ ಮಾಡಿರೋದನ್ನ ಕೋರ್ಟ್ ಆದೇಶಗಳು ಎಲ್ಲವೂ ಕೂಡ ನಮ್ಗೆ ಗೊತ್ತಿದೆ. ಆದರೆ ಮುಂದಿನ ಒಂದು ದಿವಸ ಈ ಜನಾಂಗಕ್ಕೆ ಮೀಸಲಾತಿ ಹೆಚ್ಚಳ ಆಗಬೇಕು, ಕಾನೂನುಬದ್ಧ ಆಗ್ತದೆ. ಆಗುವ ಸಲುವಾಗಿ ಇದರ ನಮ್ಮ ಮೊದಲನೆಯ ಗಟ್ಟಿ ಹೆಜ್ಜೆ ಅಂತ ಹೇಳಿ ನಾವು ಮಾಡಿದ್ದೇವೆ. ಇದು ಸಾಮಾಜಿಕ ನ್ಯಾಯದ ನಮ್ಮ ಬದ್ಧತೆ ಮಾಡಿ ಅದನ್ನು ಇವತ್ತು ಅದನ್ನು ಕೂಡ ಗೌರವ ಮಾಡಿದ್ದಾರೆ. ಯಾವ ವರ್ಗಕ್ಕೂ ಕೂಡ ನ್ಯಾಯ ಸಿಗುವುದಿಲ್ಲ. DK ಶಿವಕುಮಾರ್ ಮಾತಿದ್ರೆ ಮನೆ ಕಸ ಹಾಕ್ತೀನಿ, ಪುರ ಕಸ ಹಾಕ್ತೀನಿ, ಕಸ ಹಾಕಿದ್ದು ಗತಿಗೆ ಹೋಗಿಲ್ಲ, ಕಸ ತೆಗೆಯಕ್ಕೆ ಆಡಳಿತದಲ್ಲಿ ಸಾಕಷ್ಟು ಭ್ರಷ್ಟಾಚಾರದ ಕಸವನ್ನು ಈಗಾಗಲೇ ಹಾಕಿರ್ತೀರಿ. ಈಗ ಜನರು ಮನೆಯಲ್ಲಿ ಕಸ ಈ ತರದ ಆಡಳಿತ ನಾನು ನೋಡಲೇ. ನಮ್ಮ ಜಿಲ್ಲೆಗೆ ಬಂದ್ರೆ ಈ 3 ವರ್ಷದಲ್ಲಿ ಅವ್ರು ಏನ್ ಮಾಡಿರೋದ್ರಂದ್ರೆ, ನಾವು ಯಾವ ಯೋಜನೆಯನ್ನ ಮಾಡಿದ್ವಿ ಅವುಗಳಿಗೆ ಉದ್ಘಾಟನೆ ಮಾಡುವಂತ ರಿಬ್ಬನ್ ಕಟ್ ಮಾಡುವಂತ ಕೆಲಸ ಬಿಟ್ಟು ಮೆಡಿಕಲ್ ಕಾಲೇಜ್ನಾಗ 75 ಲಕ್ಷ ನಾವು ಕೊಟ್ಟಿದ್ದೇವೆ. ಕೇಂದ್ರ ರಾಜ್ಯ ಸರ್ಕಾರ ಸುಮಾರು 200 ಜಿಲ್ಲೆ ರಾಜ್ಯ ಸರ್ಕಾರ ಕೊಟ್ಟಿದ್ದಾರೆ. ನಾವು ಕೊಟ್ಟಿದ್ದೀವಿ. ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಭ್ರಷ್ಟಾಚಾರ ಮಾತಾಡಬೇಕು ಅಂತಂದ್ರೆ ಹೇಳ್ತಿದ್ದಾರೆ. ಹೀಗೆ ಸಾಮಾಜಿಕ ನ್ಯಾಯವೂ ಮಾಡಿಲ್ಲ, ಆರ್ಥಿಕ ನ್ಯಾಯವೂ ಮಾಡಿಲ್ಲ. ಈ ರಾಜ್ಯವನ್ನು ಅತಿ ಹಿಂದುಳಿದ ಸಿದ್ದರಾಮಯ್ಯ ಸಾಧ್ಯ ಬಂದ್ರೆ 3 ಬಜೆಟ್ ಕೊಟ್ಟರೆ 3 ಬಜೆಟ್ನಾಗ 1 ಲಕ್ಷಕ್ಕಿಂತ ಜಾಸ್ತಿ ಸಾಲ ಮಾಡಿ ಅವ್ರು ಪದೇ ಒಂದು ಮಾತು ಹೇಳ್ತಾರೆ. ಅವರು ಹಿಂದೆ 30,000 ಬಿಟ್ಟು ಹೋಗಿದ್ರು, ನಾವು ಕೊಡಬೇಕು ಅಂತ. ಸಿದ್ದರಾಮಯ್ಯ ನೆನಪು ಮಾಡಿ ಕೊಡ್ತೀನಿ. 2017ರಲ್ಲಿ ಬಿಟ್ಟು 25,000 ಬಿಟ್ಟು ಹೋಗಿದ್ದೀನಿ. ನೆನಪಿದ್ದೀನಿ. ನೀವು ಸರ್ಕಾರ ಬಿಟ್ಟುದಾಗ 25,000 ಕೋಟಿ ಬಿಟ್ಟು ಹೋಗಿದ್ದೀವಿ. 2013ರಲ್ಲಿ 10,000 ಕೋಟಿಗೆ ಸಾಲ ತಗೊಂಡಿದ್ದ 2023 4 10 ವರ್ಷ ಆದ್ಮೇಲೆ ಅಸಲು ಕೊಡಬೇಕು ಅಂತ ಇತ್ತು. ಅದು ನಾನು ಪಾಲಿಕೊಂಡು ನೀ ಮಾಡಿರೋ 10,000 ಕೋಟಿ ನಾನು ತಿಳಿಸಿದ್ದೆ. ಹೀಗೆ ಒಂದು ಸರ್ಕಾರ ಇದ್ದೇ ಇರ್ತದೆ. 25,000 ರೂಪಾಯಿನ ಖರ್ಚು ಮಾಡಲು ಹಾಗೆ ಉಳಿಸಿ ನೀವು ಕೈ ಕೊಟ್ಟು ಹೋಗ್ಬೇಕು. ಅದೇ ಹೋಗ್ಲಿ 30,000 ರೂಪಾಯಿ ಪ್ರತಿ ವರ್ಷ 4 ಲಕ್ಷ ಕೋಟಿ ನೀವು ಬಜೆಟ್ ಮಾಡ್ತೀರಿ. 12 ಲಕ್ಷ ಕೋಟಿಯಲ್ಲಿ 30,000 ರೂಪಾಯಿ ನೀವು ತಿರ್ಸಕ್ಕಾಗೋದಿಲ್ಲ. ಯಾರು ಹೇಳ್ತೀರಿ? ಈ ರಾಜ್ಯವನ್ನ ದಿವಾಳಿ ಮಾಡೋದು ಅಷ್ಟೇ ಅಲ್ಲ, ಮುಂದೆ ಬಂದರೂ ಕೂಡ ಯಾರು ಕೂಡ ಸುಧಾರಣೆ ಮಾಡಿದಷ್ಟು ಹದಗೆಡಿಸಿದ್ದಾರೆ.